ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶ್ರೀ ನಾರಾಯಣ ಗೌಡಜಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾವು ಕನ್ನಡದ ಫಲಕ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಎಲ್ಲ ಕಡೆ ಕನ್ನಡದ ಫಲಕ ನಮಗೆ ಕಾಣಿಸ್ತಾ ಇದೆ. ಮಾಲ್ಗಳಲ್ಲಿ, ಥಿಯೇಟರ್ಗಳಲ್ಲಿ, ಮಾರ್ಕೆಟ್ ಪ್ಲೇಸಲ್ಲಿ ಅದರ ಹಿಂದೆ ಕಾರಣ ಇರೋದು ನಮ್ಮ ನಾರಾಯಣಣ್ಣ. ಅವ್ರಿಗೆ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋದು ಅಂತ ನಾನು ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರಿಗೆ ನನ್ನ ನಮಸ್ಕಾರಗಳು. ಸರ್, ನಿಮ್ಮ ದೊಡ್ಡ ಅಭಿಮಾನಿ ನಾನು. ಆಮೇಲೆ ಅವರು ಮಾಡಿರೋ ಚಿತ್ರಗಳು ಜೊತೆಗೆ ಅವರು ಬರೆದಿರೋ ಸಾಹಿತ್ಯ ಎಲ್ಲ ನಮ್ಮೆಲ್ಲರಿಗೂ ತುಂಬ ತುಂಬ ಗೌರವ ಇದೆ. ನಾನು ತುಂಬ ಚಿಕ್ಕ ಹುಡುಗದು ನಾನು ಹೇಳೋದಕ್ಕೆ, ಆದರೆ ನಿಮ್ಮ ದೊಡ್ಡ ಅಭಿಮಾನಿ ಅಂತ, ನಿಮ್ಮ ವ್ಯಕ್ತಿತ್ವದ್ದು ಕೂಡ ನಾನು ದೊಡ್ಡ ಅಭಿಮಾನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಹೇಮಲತಾ ಮಹೇಶಿ ಮೇಡಮ್ ಅವರಿಗೆ ನಾನು ತುಂಬ ತುಂಬ ಥ್ಯಾಂಕ್ಸ್. ಇಷ್ಟು ಒಳ್ಳೆಯ ಮಾತುಗಳು ನನ್ನ ಬಗ್ಗೆ ಮಾತಾಡಿದ್ರಿ. ನಾನು ಈ ಪುರಸ್ಕಾರಕ್ಕೆ ಯೋಗ್ಯಳಾಗಿದ್ದೀನಿ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಆದರೆ ಇಷ್ಟು ಪ್ರೀತಿಯಿಂದ ನನಗೆ ಈ ಪುರಸ್ಕಾರ ಕೊಟ್ಟಿದ್ದಾರೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ, ಗಣ್ಯರಿಗೆ, ಮಾರ್ಗದರ್ಶಿಗಳಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಪಶ್ಚಿಮದ ದೇಶಗಳು ಇವತ್ತು ಏನು ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾರೆ, ಸಮಾನತೆ ಬಗ್ಗೆ ಹೇಳ್ತಾರೆ, ಮತ್ತು ವೈಯಕ್ತಿಕ ಹಕ್ಕುಗಳ ಬಗ್ಗೆ ಹೇಳ್ತಾರೆ, ಮಾನವ ಹಕ್ಕುಗಳ ಬಗ್ಗೆ ಹೇಳ್ತಾರೆ, ಮಹಿಳಾ ಸಮಾನತೆ ಬಗ್ಗೆ ಹೇಳ್ತಾರೆ. ನಮಗೆ ಪಾಠ ಮಾಡೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೆ ಅದು ಅವ್ರಿಗೆ ಗೊತ್ತಿಲ್ಲ. ನಮಗೆ ಈ ಪಾಠ 12ನೇ ಶತಮಾನದಲ್ಲೇ 800 ವರ್ಷಗಳ ಹಿಂದೆ ಆಚರಣೆಗೆ ತಂದ ಸಂಸ್ಕೃತಿ, ಅದು ಶರಣ ಸಂಸ್ಕೃತಿ. ಶರಣ ಸಂಸ್ಕೃತಿ ತತ್ವ ಅಥವಾ ಆದರ್ಶ ಮಾತ್ರ ಆಗಿರಲಿಲ್ಲ, ಅದು ಪ್ರತಿದಿನದ ಆಚರಣೆಯಲ್ಲಿ ಇತ್ತು ಅನ್ನೋದು ಕನ್ನಡಿಗರಾಗಿ, ಒಂದು ಭಾರತೀಯರಾಗಿ ನಾವು ತುಂಬ ಹೆಮ್ಮೆ ಪಡುವಂಥ ವಿಷಯ. ಕಾಯಕವೇ ಕೈಲಾಸ, ಅರಿವೇ ಗುರು, ದಯೆ ಧರ್ಮದ ಮೂಲ, ಅನ್ನದಾಸೋಹ, ಅಕ್ಷರ ದಾಸೋಹ, ಮಹಿಳಾ ಸಮಾನತೆ, ಅನುಭವ ಮಂಟಪ, ಮನುಷ್ಯ ಜೀವನದಲ್ಲಿ ಏನು ಒಳ್ಳೆ ಬದುಕು ಇರಬೇಕು, ಏನೇನು ಮಾಡಬೇಕು ಅಂತ ನಮ್ಮ ವಚನದ ಮೂಲಕ ತುಂಬ ಸರಳವಾಗಿ ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಿದ್ದಾರೆ. ನಮ್ಮ ವಚನಗಳು ಎಷ್ಟು ಸರಳವಾಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಏನು ಸ್ಥಾನಮಾನ ಇತ್ತು, ಅದು ಅವ್ರಿಗೆ ಬರೀ ಒಂದು ಸ್ಥಾನ ಮಾತ್ರ ಇಲ್ಲ, ಮಹಿಳೆಯರಿಗೆ ಅವರ ಚಿಂತನೆಗಳನ್ನು, ಅವರ ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆ ಏನಿತ್ತು ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ, ಅದು ಸಣ್ಣ ವಿಷಯ ಅಲ್ಲ, ಅದು ತುಂಬ ತುಂಬ ದೊಡ್ಡ ವಿಷಯ ಅದು.